ಸೆಕ್ಸ್ ಎಜುಕೇಷನ್ ಪಾರ್ಟ್ 3 ಈ ವಿಡಿಯೋದಲ್ಲಿ ಈ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಈ ಮಾಸ್ಟರ್ಬೇಷನ್ ಹಸ್ತಮೈಥುನ ಮತ್ತು ಗಂಡು ಮಕ್ಕಳಲ್ಲಿ ಹೆಡ್ ವೆಟ್ಸ್ ಈ ರಾತ್ರಿ ಸ್ಖಲನ ಅಂತೀವಿ. ಇದು ತುಂಬ ನ್ಯಾಚುರಲ್ ಆಗುತ್ತೆ. ಇದು ಅವ್ರಿಗೆ ಯಾವಾಗ ವಯಸ್ಸಿಗೆ ಬಂದ ಮೇಲೆ, ಕಿಶೋರ ವಯಸ್ಸಿಗೆ ಬಂದ ಮೇಲೆ ಅವರ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಇದು ಆಗ್ತಾ ಇರುತ್ತೆ. ಇದು ತಪ್ಪು ಅಲ್ಲ. ಈ ಹಸ್ತಮೈಥುನ ಅಂತ ನಾವೇನು ಹೇಳ್ತೀವಿ, ಈ ಅವರು ಮಾಡ್ಕೋಬಹುದು, ಇದು ತಪ್ಪು ಅಂತಲ್ಲ. ಅದು ಒಂದು ದೇಹದ ಒಂದು ನೀಡ್ಸ್, ಸೊ ಅದು ಅವಶ್ಯಕತೆ ಇರುವ ನೀಡು, ಹೀಗಾಗಿ ಮಾಡ್ಕೋತಾ ಇರ್ತಾರೆ. ಅದು ಏನಾದರೂ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಆದಾದ್ರೆ, ಅತಿಯಾಗಿ ಮಾಡ್ತಾ ಇದ್ರೆ, ಕಾನ್ಸಂಟ್ರೇಷನ್ ಆಗ್ತಾ ಇದ್ರೆ, ನಿಮ್ಮ ಎಜುಕೇಷನ್ ಹಾಳಾಗ್ತಾ ಇದ್ರೆ, ಅದೇ ನಿಮಗೆ ಒಂದು ಅಡಿಕ್ಟಿವ್ ಆಗಿದ್ರೆ ಅದು ತಪ್ಪು. ಆ ರೀತಿ ಏನಾದರೂ ಕಂಡು ಬಂದರೆ ನೀವು ವೈದ್ಯರನ್ನು ಭೇಟಿಯಾಗಿ ಅದಕ್ಕೆ ಚಿಕಿತ್ಸೆ ತಗೋಬೇಕಾಗುತ್ತೆ. ಕಿಶೋರ ವಯಸ್ಸಿಗೆ ಬಂದಾಗ ಈ ಗಂಡು ಮಕ್ಕಳಲ್ಲಿ ರಾತ್ರಿ ಸ್ಖಲನ ಅಂದರೆ ರಾತ್ರಿ ಅವರ ಶಿಶ್ನದಿಂದ ವೀರ್ಯ ಹೊರಗಡೆ ಬರುತ್ತೆ. ಇದು ಕೂಡ ತುಂಬ ನಾರ್ಮಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಒಂದು ನ್ಯಾಚುರಲ್ ಆಗಿ ನಡೆಯುವ ಕ್ರಿಯೆ. ಹೀಗೆ ಈ ಥರ ಜಾಸ್ತಿ ನಿಮಗೆ ಆರೋಗ್ಯದ ಮೇಲೆ ಏನೋ ಸಮಸ್ಯೆ ಆಗ್ತಾ ಇದ್ರೆ, ಈ ಮಾಸ್ಟರ್ಬೇಷನ್ನು ಮತ್ತು ನೈಟ್ ವೇಟ್ಸು ಇದ್ರ ಏನೋ ಸಮಸ್ಯೆ ಆದರೆ ಅದ್ರ ಬಗ್ಗೆ ನಿಮ್ಗೇನು ಸಮಸ್ಯೆ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಸೊ ಡೈರೆಕ್ಟಾಗಿ ನನಗೆ DM ಕೂಡ ಮಾಡ್ಬೋದು. ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ.